ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 10ನೇ ತರಗತಿಯ ಗಣಿತ ವಿಷಯದ ವರ್ಗ ಸಮೀಕರಣಗಳು ಎಂಬ ಪಾಠದ LB ಆಧಾರಿತ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಹಾಗೆ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ವರ್ಗ ಸಮೀಕರಣಗಳು ಪಾಠದ ಒಂದು 20 ಅಂಕಗಳ LBಯ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರಗಳು ಇರ್ತದೆ. ಓಕೆ, ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲದೆ ನೋಡಿ ಇಲ್ಲಿ. ಓಕೆ, ಈ ಕೆಳಗಿನ ಪ್ರಶ್ನೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ ಪ್ರಶ್ನೆ ಇದೆ. ಸೊ 1ನೇ ಪ್ರಶ್ನೆ ನೋಡಿ, x² + 6x + k = 0 ಈ ವರ್ಗ ಸಮೀಕರಣದ ಮೂಲಗಳು ವಾಸ್ತವ ಮತ್ತು ಸಮನಾಗಿದ್ದರೆ. ನೋಡ್ರಿ, ವಾಸ್ತವ ಮತ್ತು ಸಮನಾಗಿದ್ದರೆ ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ವಾಸ್ತವ ಮತ್ತು ಸಮನಾಗಿದ್ದರೆ ಕೆಯ ಬೆಲೆಯು ಏನಾಕತಿ ಅಂತ ಕೇಳಿದಾನೆ. ಕೆ ಬೆಲೆ ಏನಾಕತಿ ಅಂತ ನೋಡ್ತಾ ಹೋಗೋಣ. ಸೊ ನಮ್ಗೆ ಗೊತ್ತೈತಿ, ಮೂಲಗಳು ವಾಸ್ತವ ಮತ್ತು ಸಮನಾಗಿದ್ದಾಗ ಶೋಧಕ ಏನಾಗ್ತದಪ್ಪ ಅಂದ್ರೆ b² - 4ac = 0 ಆಗಿರ್ತದೆ. ಓಕೆ, ಸೊ ಇಲ್ಲಿ ಎ ಏನೈತಪ್ಪ, a = 1, b = 6, c = k ಅಂತ ತಗೋತೀವಿ. ಓಕೆ, ಸೊ ಈ ಫಾರ್ಮುಲಾದಾಗ ಹಾಕೋಣ. ಈಗ b² - 4ac ಫಾರ್ಮುಲಾದಾಗ 6² - 4 × 1 × k = 0. ಓಕೆ, ಇಷ್ಟ ಆಯಿತು. ಸೆಕೆಂಡ್ ಸ್ಟೆಪ್ ಏನು, 6ನ್ನು ಸ್ಕ್ವೇರ್ ಮಾಡಿರಿ 36 ಆಗ್ತದೆ. -4 × 1 ಅಂದರೆ 4, 4 × k ಅಂದರೆ 4k. 36 - 4k = 0. ಇವಾಗ ಏನು ಮಾಡೋಣ, 36ನ ಬಲಭಾಗ ತರೋಣ. 4k = 36 ಆಯಿತು. ಸೊ ಈ 4 ಮತ್ತು k ಐತಲ್ಲ, ಇವುಗಳ ಮಧ್ಯೆ ಏನೈತಪ್ಪ ಅಂದರೆ ಇಂಟು ಚಿಹ್ನೆ ಐತಿ. 4 ಮತ್ತು ಕೆಗಳ ಮಧ್ಯೆ ಏನೈತಪ್ಪ ಅಂದರೆ ಇಂಟು ಚಿಹ್ನೆ ಐತಿ, ಗುಣಾಕಾರ ಚಿಹ್ನೆ ಇರೋದ್ರಿಂದ ಏನಾಗ್ತದಪ್ಪ ಅಂದ್ರೆ 4ನ್ನು ನಾವು ಈಕ್ವಲ್ಸಿಂದ ಬಲಭಾಗ ತಂದಾಗ ಏನಾಗ್ತದೆ, ಡಿವೈಡೆಡ್ ಆಗ್ತದೆ. ಹೆಂಗೆ ಅಂದರೆ k = 36 ಡಿವೈಡೆಡ್ ಬೈ 4. 4 1 4 9. ಓಕೆ, 4 9 36. ಸೊ ಆನ್ಸರ್ ಎಷ್ಟಪ್ಪ ಅಂದರೆ ಆಪ್ಷನ್ ಸಿ 9 ಸರಿಯಾದ ಉತ್ತರ ಆಗ್ತದೆ. ಓಕೆನಾ. ಇನ್ನು ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 2ನೇ ಪ್ರಶ್ನೆ, x - 3 × x + 2 = 0. x - 3 × x + 2 = 0 ಈ ವರ್ಗ ಸಮೀಕರಣದ ಮೂಲಗಳು ಅಂತ ಕೇಳಿದಾನೆ. ಸೊ ನೋಡ್ತಾ ಹೋಗೋಣ. x - 3 = 0 ಅಥವಾ x + 2 = 0 ಅಂತ ತೆಗೆದುಕೊಳ್ಬೇಕು. ತದನಂತರ ಈ -3 ಏನಾಗೈತಪ್ಪ ಅಂದ್ರೆ ಬಲಭಾಗಕ್ಕೆ ಬರ್ತೈತಿ. ಅವಾಗ ಏನಾಗ್ತದಪ್ಪ, x = +3 ಆಗ್ತದೆ. ಇಲ್ಲಿ +2 ಐತಲ್ಲ, ಇದು ಬಲಭಾಗಕ್ಕೆ ಬಂದರೆ -2 ಆಗ್ತದೆ. ಓಕೆ, x = -2. ಆಪ್ಷನ್ ಬಿ 3, -2 ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಮುಂದಿನ ಪ್ರಶ್ನೆ ನೋಡಿ, 5x² = 2 × 2x + 3 ಈ ವರ್ಗ ಸಮೀಕರಣವನ್ನು ಆದರ್ಶ ರೂಪದಲ್ಲಿ ಬರೆದಾಗ ದೊರೆಯುವ ಸ್ಥಿರಾಂಕ ಅಂತ ಕೇಳಿದ್ದಾನೆ. ಓಕೆ, ಆದರ್ಶ ರೂಪದಲ್ಲಿ ಬರಿತಾ ಹೋಗೋಣ. ಸೊ ಇಲ್ಲಿ 5x² ಹಾಗೆ ಇರಲಿ, = 2 × 2x ಅಂದರೆ 4x, 2 3 6. ಸೊ ಈ ರೀತಿ ಬರ್ಕೊಳ್ಳೋಣ. ಓಕೆ, ಇವಾಗ ಏನು ಮಾಡೋಣ, ಸೊ 4x ಮತ್ತು 6ನ್ನು ಏನು ಮಾಡೋಣ, ಎಡಭಾಗ ತರೋಣ. ಸೊ 5x² ಆದರ್ಶ ರೂಪಕ್ಕೆ ತರೋಣ. 5x² - 4x - 6 = 0. ಇಲ್ಲಿ ಸ್ಥಿರಾಂಕ ಏನೈತಿ, c = -6 ಐತಿ. ಹಾಗಾಗಿ ಇಲ್ಲಿ ಸ್ಥಿರಾಂಕ ಏನಾಗ್ತದಪ್ಪ ಅಂದರೆ ಆಪ್ಷನ್ ಡಿ ಏನು ಅಂದರೆ ಆನ್ಸರ್ ಆಗ್ತದೆ. ಆಪ್ಷನ್ ಡಿ ಇದು -6 ಅನ್ನೋದು ಸರಿಯಾದ ಉತ್ತರ ಆಗ್ತದೆ, ಆಪ್ಷನ್ ಡಿ. ಓಕೆ, ಇದು ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು. ಅದು ಈಗ 1 ಅಂಕದ 3 ಪ್ರಶ್ನೆಗಳು ಬರ್ತಾವೆ. ಅವುಗಳು ಯಾವ್ಯಾವ ಅಂತ ನೋಡ್ತಾ ಹೋಗೋಣ. ಏನಾಯ್ತಪ್ಪ, 4ನೇ ಪ್ರಶ್ನೆ, x × 2 + x = 3 ಈ ಸಮೀಕರಣವನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ. ಸೊ ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ. ಇಲ್ಲಿ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗೋಣ. 2x + x² = 3 ಆಯಿತು. ಇದನ್ನು ಆದರ್ಶ ರೂಪಕ್ಕೆ ಬರೆದಾಗ x² + 2x - 3 = 0 ಆಗ್ತದೆ. ಇಷ್ಟು ಬರೆದ್ರೆ ನಿಮ್ಗೆ 1 ಅಂಕ ಸುಲಭವಾಗಿ ಸಿಗ್ತದೆ. ಓಕೆನಾ, ಈಸಿಯಾಗಿ ಇರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಪ್ರಶ್ನೆ ನೋಡಿ, 5ನೇ ಪ್ರಶ್ನೆ, ವರ್ಗ ಸಮೀಕರಣದ ಆದರ್ಶ ರೂಪ ಬರೆಯಿರಿ ಅಂತ ಇದೆ. ವರ್ಗ ಸಮೀಕರಣದ ಆದರ್ಶ ರೂಪ ಎಷ್ಟು ಸುಲಭವಾಗಿತ್ತು ನೋಡ್ರಿ. ax² + bx + c = 0. ಇಲ್ಲಿ a ≠ 0 ಅಂತ ಬರೆದ್ರೆ ನಿಮ್ಗೆ 1 ಅಂಕ ಸುಲಭವಾಗಿ ಸಿಗ್ತದೆ. ಈಸಿಯಾದಂಥ ಪ್ರಶ್ನೆ. ಇನ್ನು ನೆಕ್ಸ್ಟ್ 6ನೇ ಪ್ರಶ್ನೆ ನೋಡಿ, 2 ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ. 2 ಅನುಕ್ರಮ ಧನ 2 ಅಂತ ಇದೆಯಲ್ಲ,
ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ 306 ಆಗಿದೆ. ಈ ಹೇಳಿಕೆಯನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಕೇಳಿದಾನೆ. ಓಕೆ, ಏನಪ್ಪ ಆನ್ಸರ್ ಯಾವ ರೀತಿ ಬರ್ತದ ಅಂತ ನೋಡ್ತಾವೆ. 2 ಅನುಕ್ರಮ ಧನ ಪೂರ್ಣಾಂಕಗಳು ಎಕ್ಸ್ ಮತ್ತು x+1 ಆಗಿರಲಿ. ಓಕೆ, ಎಕ್ಸ್ ಮತ್ತು x+1 ಆಗಿರಲಿ ಅಂತ ತಗೋರಿ. ನೆಕ್ಸ್ಟ್ ಏನಪ್ಪ, ಅದ್ರ ಗುಣಲಬ್ಧ ಎಷ್ಟೈತಿ? 306 ಐತಿ. ಓಕೆ, ಆ ಗುಣಲಬ್ಧವನ್ನು ನೋಡ್ತಾವೆ. x ಇಂಟು x+1 = 306 ಅಂತ ತಗೋರಿ. ಇವಾಗ ಎಕ್ಸ್ ಮತ್ತು x+1 ಇನ್ನು ಮಲ್ಟಿಪ್ಲಿಕೇಶನ್ ಮಾಡಿದ x² + x = 306 ಆಯಿತು. ಇವಾಗ ಇದನ್ನು ನಾವು ಯಾವ ರೀತಿ ಬರೆಯಬೇಕು? ಆದರ್ಶ ರೂಪದಲ್ಲಿ ಬರೆಯಬೇಕಾಗಿರೋದ್ರಿಂದ 306 ಎಡಭಾಗ ತಗೊಂಡು ಹೋಗೋಣ. ಇಲ್ಲಿ ಪ್ಲಸ್ ಇದ್ದದ್ದು ಏನಾಗೈತಿ? ಮೈನಸ್ ಆಕೈತಿ. ಹಾಗಾಗಿ x² + x - 306 = 0. ಇದು ಆದರ್ಶ ರೂಪ ಆಗಿರ್ತದೆ. ಓಕೆ, ಸುಲಭವಾದಂಥ ಪ್ರಶ್ನೆ, 1 ಅಂಕ ಸುಲಭವಾಗಿ ಗಳಿಸ್ತೀರಿ ನೀವು. ಇನ್ನು ಮುಂದಿನ ಮೇನ್ ನೋಡ್ತಾ ಹೋಗೋಣ. ಮೂರನೇ ಮೇನು 2 ಅಂಕದ 2 ಪ್ರಶ್ನೆಗಳು ಕಂಡು ಬರ್ತವೆ. ಒಟ್ಟು ಟೋಟಲ್ ಆಗಿ ನಿಮ್ಮ 4 ಅಂಕಗಳು ಈ ಮೇನಿಂದ ಸಿಗ್ತದೆ. ಸೊ ಬನ್ನಿ ಆನ್ಸರ್ ನೋಡ್ತಾ ಹೋಗೋಣ ನಾವು ಯಾವ ಅಂತ. ಓಕೆ, ಸೊ ಏನಿದೆ? ಅಪವರ್ತನ ವಿಧಾನ. 7ನೇ ಪ್ರಶ್ನೆ. ಅಪವರ್ತನ ವಿಧಾನದಿಂದ x² + 3x + 2 ಈ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ. ಅಪವರ್ತನ ವಿಧಾನ ಗುಂಪು ಮಾಡೋದು ಆ ವಿಧಾನದಿಂದ. ಓಕೆ, ಇಲ್ಲಿ ನೋಡಿ x² + 3x + 2 ಐತಲ್ಲ, ಇದನ್ನ ಬಿಡಿಸಿ ಬರಿತೀನಿ ನಾನು. ಓಕೆ, ಗುಂಪು ಮಾಡೋದು ಹೆಂಗೆ ಅಂತ ಗೊತ್ತೈತಿ ನಿಮಗೆ. ಸೊ x² + 2x + 1x + 2 = 0. ಇವಾಗ ಏನು ಮಾಡೋಣ? ಕಾಮನ್ ಯಾವುದೈತಿ ಅದನ್ನು ತೊಗೊಳ್ಳೋಣ. x ಇಂಟು x+2 ಪ್ಲಸ್ 1x ಮತ್ತು 2ರಲ್ಲಿ ಏನು ಕಾಮನ್ ಐತಿ? 1 ಕಾಮನ್ ಐತಿ. ಹಾಗಾಗಿ 1 ಇಂಟು x+2 = 0 ಅಂತ ತಗೊಂಡೆ. ಇವಾಗ x+2 x+2 ಎರಡು ಸೇಮ್ ಇರೋದ್ರಿಂದ ಯಾವುದಾದ್ರೂ ಒಂದು ತೊಗೊಳ್ರಿ. x+2 ಅನ್ನೋದು ಒಂದು ಅಪವರ್ತನ, ಇನ್ನೊಂದು x+1 ಅನ್ನೋದು ಒಂದು ತೊಗೊಳ್ರಿ. ಇವಾಗ ಏನು ಮಾಡೋಣ? ಈಕ್ವಲ್ಸ್ ಹಾಕೋಣ. ಅವಾಗ x+2 = 0 ಅಥವಾ x+1 = 0 ಆಗ್ತದೆ. ಇವಾಗ ಏನು ಮಾಡಬೇಕು? +2 ನಾವು 0 ಇದ್ದಂಥ ಜಾಗದಲ್ಲಿ ಕಳಿಸ್ಬೇಕಾಗ್ತದೆ. ಆವಾಗ +2 ಇದ್ದದ್ದು ಏನಾಗೈತಿ? ಈಕ್ವಲ್ಸ್ನಿಂದ ಬಲಭಾಗಕ್ಕೆ ಹೋದರೆ ಮೈನಸ್ ಆಗ್ತದೆ. x = -2. ಇಲ್ಲಿ +1 ಐತಿ. ಇದು ಕೂಡ ಏನಾಗ್ತದೆ? ಬಲಭಾಗಕ್ಕೆ ಹೋದಾಗ x = -1 ಆಗ್ತದೆ. ಹಾಗಾದರೆ ಮೂಲಗಳು ಯಾವಪ್ಪ? -2 ಮತ್ತು -1 ಸರಿಯಾದ ಉತ್ತರ. ಸೊ ಇಷ್ಟನ್ನು ಬರೆದ್ರೆ ನಿಮಗೆ 2 ಅಂಕ ಸುಲಭವಾಗಿ ಸಿಗ್ತದೆ. ಈಸಿ, 2 ಮಾರ್ಕ್ಸ್. ಓಕೆ, ಸುಲಭವಾದಂಥ ಪ್ರಶ್ನೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 2x², 8ನೇ ಪ್ರಶ್ನೆ ನೋಡಿ. 2x² - 5x + 3 ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು, ಶೋಧಕ ವೆರಿ ವೆರಿ ಇಂಪಾರ್ಟೆಂಟ್ ಇದು. ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಐತಿ. ಸೊ ಮೂಲಗಳನ್ನು ನೋಡ್ತಾ ಹೋಗೋಣ. ಎ ಎಷ್ಟಪ್ಪ? ax² + bx + c ಈ ಫಾರ್ಮುಲಾದಾಗ ಐತಿ. ax² + bx + c = 0 ಈ ಫಾರ್ಮುಲಾದಾಗ ಐತಿ. ಸೊ ಓಕೆ, ಸೊ ಇದ್ದಾಗ ಏನು ಮಾಡಬೇಕಾಗ್ತದೆ? a = 2 ಐತಿ ನೋಡ್ರಿ, b = -5 ಐತಿ, c = c 3 ಐತಿ. ಸೊ ಫಾರ್ಮುಲಾ ಗೊತ್ತೈತಿ. ಶೋಧಕ b² - 4ac ಫಾರ್ಮುಲಾ ತುಂಬೋಣ. b ಅಂದ್ರೆ ಎಷ್ಟು ಐತಪ್ಪ? 5 ಐತಿ. 5² -5² ಮೈನಸ್ ಆಫ್ 4 ಇಂಟು a ಎಷ್ಟೈತಿ? 4a ಅಂದರೆ 2, c ಅಂದರೆ 3. 4 ಇಂಟು 2 ಇಂಟು 3. ಓಕೆ, 5² ಅಂದ್ರೆ ಏನಪ್ಪ? 25 ಆಗ್ತದೆ. ಸೊ ಮೈನಸ್ ಏನಾಗ್ತದೆ? ಪ್ಲಸ್ ಆಯ್ಕೆ ನೋಟ್ ಆಗ್ತದೆ. ಓಕೆ, 25 ಮೈನಸ್ 4 2 8 8 3 24. 25 - 24 ಅಂದರೆ ಡೆಲ್ಟಾ ನಥಿಂಗ್ ಬಟ್ ಶೋಧಕ = 1 ಅಂತ ಕರಿತೀವಿ. ಸೊ ಇಲ್ಲಿ b² - 4ac > 0 ಅಂದರೆ 0ಗಿಂತ ಜಾಸ್ತಿ ಐತಿ. ಹಾಗಾಗಿ ಮೂಲಗಳ ಸ್ವಭಾವ ಏನಾಗ್ತದಪ್ಪ ಅಂದರೆ ವಾಸ್ತವ ಮತ್ತು ಭಿನ್ನವಾಗಿರ್ತದೆ. ಓಕೆನಾ? ಈ ಈಸಿ ಆದಂಥ ಪ್ರಶ್ನೆ, 2 ಅಂಕ ಸುಲಭವಾಗಿ ಪಡಿತೀರಿ ನೀವು. ಓಕೆ, ಪ್ರಾಕ್ಟೀಸ್ ಮಾಡಬೇಕಷ್ಟೇ. ಇನ್ನು 3 ಅಂಕದ ಪ್ರಶ್ನೆಗಳು ಕಂಡು ಬರ್ತಾವೆ ನೋಡಿ. 3 ಅಂಕದ ಪ್ರಶ್ನೆಗಳು ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ. ತಂದೆಯ ವಯಸ್ಸು ಅವನ ಮಗನ ವಯಸ್ಸಿಗಿಂತ 30 ವರ್ಷ. ಓಕೆ, 30 ವರ್ಷದಿಂದ 1 ಸೆಕೆಂಡ್ ನೋಡ್ತಾ ವೇಟ್ ಮಾಡಿ. 30 ವರ್ಷ ಹೆಚ್ಚಾಗಿದೆ ನೋಡ್ರಿ. ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ ಎಷ್ಟೈತಪ್ಪ? 30 ವರ್ಷ ಹೆಚ್ಚಾಗೈತೆ ಅಂತ. 5 ವರ್ಷಗಳ ನಂತರ ತಂದೆಯ ಹಾಗೂ ಮಗನ ವಯಸ್ಸುಗಳ ಗುಣಲಬ್ಧ ಎಷ್ಟೈತಿ? 400 ಆಗ್ತದೆ ಗುಣಲಬ್ಧ. ಹಾಗಾದರೆ ಅವರಿಬ್ಬರ ಈಗಿನ ವಯಸ್ಸುಗಳನ್ನು ಕಂಡು ಹಿಡೀರಿ ಅಂತ ಹೇಳೋಣ. ಓಕೆ, ಮಗನ ಈಗಿನ ವಯಸ್ಸು ಏನಂತ ತಿಳ್ಕೊಳ್ಳೋಣ? x ವರ್ಷಗಳು ಆಗಿರಲಿ ಅಂತ ತಗೊಳ್ರಿ. ತಂದೆಯ ವಯಸ್ಸು ಎಷ್ಟೈತಪ್ಪ? ಮಗನಿಗೆ ವಯಸ್ಸಿಗಿಂತ 30 ಆಗಿರೋದ್ರಿಂದ x + 30 ವರ್ಷಗಳು ಅಂತ ತಗೋರಿ.
5 ವರ್ಷಗಳ ನಂತರ ಏನಾಗ್ತದೆ, ಮಗನ ವಯಸ್ಸು ಎಕ್ಸ್ ಪ್ಲಸ್ 5 ಆಗ್ತದೆ. ಯಾಕಪ್ಪ ಅಂದರೆ 5 ವರ್ಷಗಳ ನಂತರ ಅಂದರೆ ಪ್ಲಸ್ ಮಾಡ್ಬೇಕು, ನಾವು ಹಿಂದೆ ಅಂದರೆ ಮೈನಸ್ ಮಾಡಬೇಕಾಗ್ತದೆ, ಪ್ಲಸ್ ಮಾಡಬೇಕು, ಯಾಕಂದ್ರೆ ಮುಂದೆ. ಓಕೆ, ಎಕ್ಸ್ ಪ್ಲಸ್ 5 ಅಂತ ತೊಗೊಳ್ರಿ. ತಂದೆಯ ವಯಸ್ಸು ಏನಾಗ್ತದೆ ಇಲ್ಲಿ, ಎಕ್ಸ್ ಪ್ಲಸ್ 30 ಪ್ಲಸ್ 5 ಅಂದರೆ ಎಕ್ಸ್ ಪ್ಲಸ್ 35 ಆಗ್ತದೆ. ಓಕೆ, 5 ವರ್ಷ ತಂದೆನೂ ಕೂಡ ದೊಡ್ಡನಾಗ್ತಾನೆ. ಹಾಗಾಗಿ ದತ್ತಾಂಶದ ಪ್ರಕಾರ ಯಾವ ರೀತಿ ಇದೆ ಅಂತ ನೋಡ್ರಿ, ಎಕ್ಸ್ ಪ್ಲಸ್ 5 ಇಂಟು ಎಕ್ಸ್ ಪ್ಲಸ್ 35 ಈಕ್ವಲ್ಸ್ಟು 400 ಆಯಿತು. ಓಕೆನಾ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ ಯಾವ ರೀತಿ ಅಂದರೆ ಇದನ್ನ ಬಿಡಿಸೋದು. ಹಾಂ, ಸೊ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 35x ಪ್ಲಸ್ 5x ಪ್ಲಸ್ 175 ಈಕ್ವಲ್ಸ್ಟು 400 ಅಂತ ತೊಗೊಂಡೆ. ಯಾಕೆ ತೊಗೊಂಡೆ? ಸೊ ಇಲ್ಲಿ ಯಾಕೆ ತೊಗೊಂಡೆ ಅಂದರೆ ನೋಡಿ ಇಲ್ಲಿ, ಸೊ ಇದನ್ನು ನಾನು ಏನು ಮಾಡ್ತೀನಿ, ಮಲ್ಟಿಪ್ಲಿಕೇಶನ್ನ ಮಾಡ್ತಾನೆ. ಏನು ಮಾಡ್ತಾನೆ? ಮಲ್ಟಿಪ್ಲಿಕೇಶನ್. ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್ ಆಗ್ತದೆ, ಎಕ್ಸ್ ಇಂಟು 35 35x ಆಗ್ತದೆ, 5 ಇಂಟು ಎಕ್ಸ್ ಅಂದರೆ 5x ಆಗ್ತದೆ, 5 ಇಂಟು 35 ಅಂದರೆ 175 ಆಗ್ತದೆ, ಈಕ್ವಲ್ಸ್ ಟು 400 ಆಯಿತು. ಓಕೆ, ಸೊ ಇವಾಗ ನೋಡ್ತಾ ಹೋಗೋಣ, ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಸೊ 35x ಪ್ಲಸ್ 5x ಅಂದರೆ ಎಷ್ಟಪ್ಪ? 40x. ಎಕ್ಸ್ ಸ್ಕ್ವೇರ್ ಪ್ಲಸ್ 40x ಪ್ಲಸ್ 175 ಮೈನಸ್ 400 ಈಕ್ವಲ್ಸ್ ಟು 0 ಅಂತ ಆಯಿತು. ಈಗ 175 ಕಳೆದ್ಬಿಡೋಣ. ಸೊ ನಮಗೇನು ಸಿಕ್ತು? ಎಕ್ಸ್ ಸ್ಕ್ವೇರ್ ಪ್ಲಸ್ 40x ಮೈನಸ್ 225 ಈಕ್ವಲ್ಸ್ 0. ಇವಾಗ ಗುಂಪು ಮಾಡೋ ವಿಧಾನದಿಂದ ಏನು ಮಾಡ್ತಾ ಹೋಗೋಣ, ಡಿವೈಡ್ ಮಾಡೋಣ. ಓಕೆ, 2 ಗುಂಪುಗಳನ್ನು ಮಾಡ್ತಾ ಹೋಗೋಣ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 45x ಮೈನಸ್ 5x ಮೈನಸ್ 225 ಅಂತ ಆಯಿತು. ಇವಾಗ ಎಕ್ಸ್ ಸ್ಕ್ವೇರ್ ಮತ್ತು 45xನಲ್ಲಿ ಕಾಮನ್ ಯಾವುದೈತಿ? ಎಕ್ಸ್ ಐತಿ. ಎಕ್ಸನ್ನು ಹೊರಗೆ ತೆಗೀರಿ, ಎಕ್ಸ್ ಪ್ಲಸ್ 45. ಈಗ ಮೈನಸ್ 5x ಮೈನಸ್ 225ರಲ್ಲಿ ಯಾವ್ದು ಕಾಮನ್ ಐತಿ? 5 ಕಾಮನ್ ಐತಿ. 5ಅನ್ನು ಹೊರಗೆ ತೆಗೀರಿ, ಮೈನಸ್ 5ಅನ್ನು. ಆಗ ಏನಾಗ್ತದಪ್ಪ ಅಂದರೆ ಎಕ್ಸ್ ಪ್ಲಸ್ 45 ಸಿಕ್ತು ನಮಗೆ. ಇವಾಗ ಏನು ಮಾಡ್ತಾ ಹೋಗೋಣ, ಎಕ್ಸ್ ಪ್ಲಸ್ 45 ಅನ್ನೋದೊಂದು, ಎಕ್ಸ್ ಮೈನಸ್ 5 ಅನ್ನೋದೊಂದು ಸಿಕ್ತು. ಓಕೆ, ಇಲ್ಲಿ ಎಕ್ಸ್ ಈಕ್ವಲ್ಸ್ ಟು ಮೈನಸ್ 45 ತ್ಯಜಿಸಲಾಗಿದೆ ಅಂದರೆ ತೆಗಿತೇವೆ ಅದನ್ನ. ಯಾಕಂದರೆ ವಯಸ್ಸು ಋಣಾತ್ಮಕವಾಗಿರಲು ಏನಿಲ್ಲ, ಸಾಧ್ಯವಿಲ್ಲ ಅಂತ ಮೆನ್ಷನ್ ಮಾಡಿದ್ದಾನೆ. ಓಕೆ, ಹಾಗಾದರೆ ಎಕ್ಸ್ ಈಕ್ವಲ್ಸ್ ಟು ಎಷ್ಟಾಗತ್ತಪ್ಪ? 5 ಆಗ್ತದೆ. ಮಗನ ಈಗಿನ ವಯಸ್ಸು ಎಷ್ಟು? 5 ವರ್ಷಗಳು. ಹಾಗಾದರೆ ತಂದೆಯ ಈಗಿನ ವಯಸ್ಸು ಎಷ್ಟಪ್ಪ ಅಂದರೆ 5 ಪ್ಲಸ್ 30 ಅಂದರೆ 35 ವರ್ಷಗಳು ಆಗ್ತದೆ. ಓಕೆ, ಸುಲಭವಾದಂಥ ಪ್ರಶ್ನೆ. ಸೊ 3 ಅಂಕಗಳು ಈಸಿಯಾಗಿ ಪಡಿತೀರಿ. ನೆಕ್ಸ್ಟು, ಒಂದು ರೈಲು 480 ಕಿಲೋಮೀಟರ್ ದೂರವನ್ನು ಏಕರೂಪ ಜವದೊಂದಿಗೆ ಕ್ರಮಿಸುತ್ತಿದೆ. ಒಂದು ರೈಲು ಏನು ಮಾಡಕತ್ತೈತಿ? 480 ಕಿಲೋಮೀಟರ್ ದೂರವನ್ನು 480 ಕಿಲೋಮೀಟರ್ ದೂರವನ್ನು ಏಕರೂಪದ ಜವದೊಂದಿಗೆ ಏಕರೂಪ ಅಂದರೆ ಏನಪ್ಪ? ಟೈಮ್ಗೆ ಕರೆಕ್ಟ್ ಏನು ಮಾಡ್ತಾಯಿದೆ? ಚಲಿಸ್ತಾ ಇದೆ. 5 ನಿಮಿಷ ಜಾಸ್ತಿ, 5 ನಿಮಿಷ ಕಡಿಮೆ ಇಲ್ಲ, ಎಲ್ಲ ಸಮಯದಲ್ಲೂ ಕರೆಕ್ಟಾದಂಥ ದೂರವನ್ನು ಕ್ರಮಿಸ್ತಾ ಇದೆ. ಅದರ ಜವವು 10 ಕಿಲೋಮೀಟರ್ ಪರ್ ಅವರ್ ಅಧಿಕವಾದಾಗ ಅಷ್ಟೇ ದೂರವನ್ನು ಕ್ರಮಿಸಲು 4 ಗಂಟೆ ಕಡಿಮೆ ತೆಗೆದುಕೊಳ್ಳುತ್ತದೆ. ಹಾಗಾದರೆ ರೈಲಿನ ಜವವನ್ನು ಕಂಡುಹಿಡಿಯಿರಿ ಅಂತ ಐತೆ. ಸೊ ಮೊದಲನ ರೈಲಿನ ಏಕರೂಪ ಜವ ಏನಾಗಿರಲಿಪ್ಪ? ಎಕ್ಸ್ ಕಿಲೋಮೀಟರ್ ಅವರ್ ಆಗಿರಲಿ, ಪರ್ ಅವರ್ ಆಗಿ. ದೂರ ಎಷ್ಟು? 480 ಕಿಲೋಮೀಟರ್. ಓಕೆ, ಈಗ ತೆಗೆದುಕೊಂಡ ಸಮಯ ಎಷ್ಟಿತ್ತು? T1 ಈಕ್ವಲ್ಸ್ ಟು 480 ಡಿವೈಡೆಡ್ ಬೈ ಎಕ್ಸ್ ಅಂತ ತಗೋರಿ. ಹಾಗಾದರೆ ಜವ ಅಂದರೆ ಸ್ಪೀಡ್ ಜಾಸ್ತಿ ಆಯ್ತು. ಅವಾಗ ಏನಾಯಿತು? ಎಕ್ಸ್ ಪ್ಲಸ್ 10 ಕಿಲೋಮೀಟರ್ ಪರ್ ಅವರ್ ಅಂತ ಬರ್ಕೋಬೇಕಾಗ್ತದೆ. ಯಾಕಂದರೆ ಜವವನ್ನು ನಾವು ಸ್ಪೀಡನ್ನು ಏನು ಮಾಡಿದ್ವಿ? ಜಾಸ್ತಿ ಮಾಡಿದ್ವಿ. ಹಾಗಾಗಿ ನೆಕ್ಸ್ಟ್ ಇವಾಗ ಏನಾಗ್ತೈತಿ? ತೆಗೆದುಕೊಂಡ ಸಮಯ ಏನಾಗ್ತದೆ? ಕಡಿಮೆ ಆಗ್ತದೆ. ಸೊ T2 ಈಸ್ ಈಕ್ವಲ್ ಟು 480 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 10 ಅಂತ ಬರ್ಕೊಟ್ರಿ. ಇವಾಗ ದತ್ತಾಂಶದ ಪ್ರಕಾರ ಏನಾಗ್ತದಪ್ಪ ಅಂದರೆ ನೋಡಿ, ಓಕೆ, ಇಲ್ಲಿ T1 ಮೈನಸ್ T2 ಈಕ್ವಲ್ಸ್ ಟು 4 ಅಂತ ತೊಗೋಬೇಕು. ಯಾಕಂದರೆ 4 ಗಂಟೆ ಏನಾಯಿತು? ಕಡಿಮೆ ಆಯಿತು. ಸೊ T1 ವ್ಯಾಲ್ಯೂ ಹಾಕೋಣ, 480 ಡಿವೈಡೆಡ್ ಬೈ ಎಕ್ಸ್ ಮೈನಸ್ T2 ಏನೈತಿ? 480 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 10 ಈಕ್ವಲ್ಸ್ ಟು 4 ಅಂತ ತೆಗೆದುಕೊಂಡೆ. ಓಕೆ, ಇವಾಗ ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗೋಣ. ಸೊ 480 ಎರಡು ಕಡೆ ಕಾಮನ್ ಇರೋದ್ರಿಂದ 480 ಇಂಟು ದ ಬ್ರಾಕೆಟ್ 1 ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಆಫ್ 1 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 10 ಅಂತ ತೆಗೆದುಕೊಳ್ತೇನೆ. ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋದಂಗೆ ಎಕ್ಸ್ ಪ್ಲಸ್ 10 ಮೈನಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಇಂಟು ಎಕ್ಸ್ ಪ್ಲಸ್ 10 ಅಂತ ಆಯಿತು. ಓಕೆ, ಇವಾಗ ಇದನ್ನು ಏನು ಮಾಡ್ತಾ ಹೋಗೋಣ, ಇನ್ನೂ ಸ್ವಲ್ಪ ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮಗೇನು ಸಿಗ್ತದಪ್ಪ ಅಂದರೆ 10 ಕಾಮನ್ ಸಿಗ್ತಿಲ್ಲ, 10 ಹೊರಗಿಡ್ತಾನೆ ಅಂದರೆ 10 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 10x ಅಂತ ತೆಗೆದುಕೊಳ್ತಾನೆ. ಓಕೆ, ಮಲ್ಟಿಪ್ಲಿಕೇಶನ್ ಮಾಡಿದಾಗ ಈಸ್ ಈಕ್ವಲ್ ಟು 4 ಹಂಗೆ ಬರ್ಕೊಡ್ರಿ. ಇವಾಗ ಏನು ಮಾಡಿರಿ, ಈ 10 ಐತಲ್ಲ ಇದನ್ನು ಇಲ್ಲಿ ಅಂದರೆ ಇಂಟು ಮಾಡೋಣ. ಎಷ್ಟಾಯಿತು? 4800 ಆಯಿತು. ಈಕ್ವಲ್ಸ್ ಟು, ಸೊ ಇದು ನೋಡಿರಿ ಈಕ್ವಲ್ಸಿಂದ ಬಲಭಾಗಕ್ಕಿತ್ತಲ್ಲ ಇದನ್ನು ಈ ಕಡೆ ಮಲ್ಟಿಪ್ಲಿಕೇಶನ್ ಮಾಡ್ತಾ ಹೋಗೋಣ. ಸೊ 4x ಸ್ಕ್ವೇರ್ ಪ್ಲಸ್ 10x ಅಂತ ತಗೊಂಡ್ರಿ. ಓಕೆ, ಈಗ ಏನು ಮಾಡ್ತಾ ಹೋಗೋಣ, ಈ 4ಅನ್ನು ನಾವು ಎಡಭಾಗಕ್ಕೆ ತರೋಣ. 4800 ಡಿವೈಡೆಡ್ ಬೈ 4 ಆಯಿತು. ಓಕೆ, 4
ಒಂದ್ಲೆ 4 ಒಂದ್ಲೆ 4 ಎರಡ್ಲೆ 0 0 ಹಾಗೆ ಇಡ್ರಿ 1200 4 1200 ಐತಾ ಆನ್ಸರ್ ಇಲ್ಲಿ ಈಸ್ ಈಕ್ವಲ್ ಟು x² ಪ್ಲಸ್ 10x ಅಂತ ತೊಗೊಂಡ್ರಿ. ಇವಾಗ ಏನು ಮಾಡಿ ತಗೋಣ, ಈ ಒಂದು 1200 ಐತಲ್ಲಪ್ಪ ಇಲ್ಲಿ ಪ್ಲಸ್ ಐತಿ ಈಸ್ ಈಕ್ವಲ್ ಟು ಎಡಭಾಗ ಬಲಭಾಗ ಕಳಿಸಿದ್ರೆ ನಾವು ಮೈನಸ್ ಆಗ್ತದೆ. x² ಪ್ಲಸ್ 10x ಮೈನಸ್ 1200 ಈಕ್ವಲ್ಸ್ 0 ಅಂತ ಬರೀರಿ. ನೆಕ್ಸ್ಟು ಇದನ್ನು ಗುಂಪು ಮಾಡೋ ವಿಧಾನದಿಂದ ಅಪವರ್ತನ ಮಾಡಿ ತಗೋಣ. x² ಪ್ಲಸ್ 40x ಮೈನಸ್ 30x ಮೈನಸ್ ಆಫ್ ಮೈನಸ್ 1200 ಈಕ್ವಲ್ಸ್ 0. ಇವಾಗ x² ಪ್ಲಸ್ 40x ಅಲ್ಲಿ ಯಾವ್ದು ಕಾಮನ್ ಐತಿ, x ಕಾಮನ್ ಐತಿ. x ಹೊರಗೆ ತೆಗೀರಿ, x ಇಂಟು x ಪ್ಲಸ್ 40 ಇಲ್ಲಿ ಮೈನಸ್ 30x ಮೈನಸ್ 1200ರಲ್ಲಿ ಯಾವ್ದು ಕಾಮನ್ ಇದೆ, ಮೈನಸ್ 30 ಕಾಮನ್ ಐತಿ. ಹಾಗಾಗಿ x ಪ್ಲಸ್ 40 ಅಂತ ತೊಗೊಳ್ರಿ. ಇವಾಗ ಇವನ್ನೆರಡನ್ನು ಸಿಂಪ್ಲಿಫಿಕೇಶನ್ ಮಾಡೋಣ. x ಪ್ಲಸ್ 40 ಹಾಗೆ x ಮೈನಸ್ 30 ಈಕ್ವಲ್ಸ್ 0 ಅಂತ ಆಯಿತು. x ಈಕ್ವಲ್ಸ್ ಮೈನಸ್ 40 ಸಾಧ್ಯವಿಲ್ಲ ಅಂತ ಗೊತ್ತಾಯ್ತು ನಮ್ಗೆ. ಓಕೆ, ಸೊ x ಈಕ್ವಲ್ ಟು ಎಷ್ಟಪ್ಪ 30 ಆನ್ಸರ್ ಆಗ್ತದೆ. ಹಾಗಾದರೆ ರೈಲಿನ ಏಕರೂಪದ ಜವ ಎಷ್ಟು, 30 km/h ಆಯಿತು. ಓಕೆ, ಈಸಿಯಾಗಿ ಬಿಡಿಸ್ಬೇಕಾಗ್ತದೆ, ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಷ್ಟೇ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತೀವಿ ನಾವು. ಓಕೆ, ಇನ್ನು ಮುಂದಿನ ಪ್ರಶ್ನೆ ನೋಡಿ, 4 ಅಂಕದ ಪ್ರಶ್ನೆ ಇರ್ತದೆ. ಒಂದು ಮೋಟಾರ್ ದೋಣಿಯ ಜವು, ಒಂದು ಮೋಟಾರ್ ನೋಡ್ರಿ, ಒಂದು ಮೋಟಾರ್ ದೋಣಿಯ ಜವು ನಿಶ್ಚಲ ನೀರಿನಲ್ಲಿ ಅಂದರೆ ನಿಂತಿರ್ತಕ್ಕಂಥ ನೀರಿನಲ್ಲಿ 11 km/h ಆಗಿದೆ. ನೋಡ್ರಿ, ಒಂದು ಮೋಟಾರ್ ದೋಣಿ ಐತಂತ, ಅದ್ರ ಸ್ಪೀಡ್ ಏನೈತಿ, ನಿಂತಿರ್ತಕ್ಕಂಥ ನೀರಿನಲ್ಲಿ, ಹರಿಯೋ ನೀರಲ್ಲ, ಹರಿಯೋ ನೀರಿನಲ್ಲಿ ವೇಗ ಜಾಸ್ತಿ ಆಗ್ತದೆ. ಓಕೆ, ನಿಂತಿರ್ತಕ್ಕಂಥ ನೀರಿನಲ್ಲಿ ಏನಾಗ್ತದೆ 11 km/h ಆಗಿದೆ. ಆ ದೋಣಿಯ ಪ್ರವಾಹಕ್ಕೆ ಎದುರಾಗಿ 12 ಕಿಲೋಮೀಟರ್ ದೂರ ಚಲಿಸಲು ಹಾಗೂ ಪ್ರವಾಹದೊಡನೆ ಮೊದಲ ಸ್ಥಾನಕ್ಕೆ ಹಿಂದಿರುಗಲು ತೆಗೆದುಕೊಳ್ಳುವ ಸಮಯ 2 ಗಂಟೆ 45 ನಿಮಿಷಗಳು. ಹಾಗಾದರೆ ಪ್ರವಾಹದ ಜವವನ್ನು ಕಂಡುಹಿಡಿಯಿರಿ ಅಂತ ಇದೆ. ಓಕೆ, ಪ್ರವಾಹದ ಜವವನ್ನು ನಾವು x km/h ಆಗಿರಲಿ ಅಂತ ಬರ್ಕೊಳ್ಳಿ. ಓಕೆ, ಹಾಗಾದರೆ ನಿಶ್ಚಲ ನೀರಿನಲ್ಲಿ, ನಿಂತಿರ್ತಕ್ಕಂಥ ನೀರಿನಲ್ಲಿ ದೋಣಿಯ ಜವ ಎಷ್ಟಿತ್ತು, 11 km/h. ಹಾಗಾದರೆ ಇವಾಗ ನೆಕ್ಸ್ಟು ಪ್ರವಾಹಕ್ಕೆ ಎದುರಾಗಿ ದೋಣಿಯ ಜವ ಎಷ್ಟಿತ್ತು, ಯಾಕಂದರೆ ಎದುರು ಅಂದಾಗ ಏನಾಗ್ತದಪ್ಪ ಅಂದ್ರೆ ಅಪೋಸಿಟ್ ಡೈರೆಕ್ಷನ್ ನಥಿಂಗ್ ಬಟ್ ಮೈನಸ್ ಚಿಹ್ನೆ ತೊಗೋಬೇಕಾಗ್ತದೆ. ಓಕೆ, ಪ್ರವಾಹಕ್ಕೆ ಎದುರಾಗಿ ದೋಣಿಯ ಜವ ಈಕ್ವಲ್ಸ್ ಟು 11 ಮೈನಸ್ x km/h ಅಂತ ಬರ್ಕೋಬೇಕು. ಇವಾಗ ನೆಕ್ಸ್ಟ್ ಒಂದು ಸಲ ಪ್ರವಾಹದ ಎದುರಿಗೆ ಇನ್ನೊಂದು ಪ್ರವಾಹದ ಒಡನೆ ಅಂದರೆ ಪ್ರವಾಹದ ಜೊತೆ ಪ್ರವಾಹ ಯಾವ ಕಡೆ ಇರ್ತದಲ್ಲ ಆ ಕಡೆನೇ ಹರಿತೈತಿ ದೋಣಿ. ಆವಾಗ 11 ಪ್ಲಸ್ x km/h ಅಂತ ಆಯಿತು. ಹಾಗಾದರೆ ಕ್ರಮಿಸಿದ ದೂರ ಎಷ್ಟೈತಿ ಅಂತ ಕೇಳೋಣ, 12 km. ಇಲ್ಲಿ ನೋಡಿರಿ, ಕ್ರಮಿಸಿದ ದೂರ 12 km. ಹಾಗಾಗಿ ನಾವು ಮುಂದೆ ಏನು ಮಾಡಬೇಕಾಗ್ತದೆ ಇವಾಗ ಅಂದರೆ ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗಬೇಕು. ಓಕೆ, ಸ್ವಲ್ಪ ಲೆಂಗ್ತಿ ಲೆಕ್ಕಗಳು ಇವು 4 ಅಂಕದ್ದು. ಸೊ ನಾವು ಸ್ವಲ್ಪ ಗಮನ ಕೊಟ್ಟು ಲೆಕ್ಕವನ್ನು ಬಿಡಿಸ್ಬೇಕು. ಒಟ್ಟು ತೆಗೆದುಕೊಂಡ ಸಮಯ ಎಷ್ಟಪ್ಪ, 2 ಗಂಟೆ 45 ನಿಮಿಷ, ಅಂದರೆ 2.25 ತಾಸು. ಇವಾಗ ನೋಡಿರಿ, 2 ಪ್ಲಸ್ 45 ಡಿವೈಡೆಡ್ ಬೈ 60. 60 ಯಾಕೆ ತೊಗೊಂಡ್ರಿ ಅಂದರೆ ಇದು ಮಿನಿಟಲ್ಲಿ ಇರೋದ್ರಿಂದ, ಹಾಗಾಗಿ ನಾವು 60 ತೊಗೋಬೇಕಾಗ್ತದೆ. ಓಕೆ, ಡಿವೈಡೆಡ್ ಬೈ 2 ಪ್ಲಸ್ 3 ಡಿವೈಡೆಡ್ ಬೈ 4 ಆಗ್ತದೆ. 3 ಡಿವೈಡೆಡ್ ಬೈ 4 ಅಂದರೆ 15 3 15 4 ಅಂತ. ಓಕೆ, ಇವಾಗ ಸಿಂಪ್ಲಿಫಿಕೇಶನ್ ಮಾಡಿದಾಗ 11 ಡಿವೈಡೆಡ್ ಬೈ 4 ಸಿಕ್ತು ನಮ್ಗೆ. ಓಕೆ, 4 2 8 ಪ್ಲಸ್ 3 11 ಡಿವೈಡೆಡ್ ಬೈ 4. ಇದು ಹೆಂಗೆ ಬಂತು ಅಂದ್ರೆ ನೋಡಿಲಿ, 2 ಪ್ಲಸ್ 3 ಡಿವೈಡೆಡ್ ಬೈ 4 ಆಯಿತು. ಹೌದಾ, ಇವನ್ನೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡ್ತಾನೆ. 4 8 8 ಪ್ಲಸ್ 3 11 ಡಿವೈಡೆಡ್ ಬೈ 4 ನಮಗೆ ಸಿಕ್ತು. ಇಲ್ಲಿ ಬಂದಿದೆಯಲ್ಲ ಈ ರೀತಿಯಾಗಿ. ಓಕೆ, 11 ಡಿವೈಡೆಡ್ ಬೈ 4 ಗಂಟೆಗಳು ಸಿಕ್ತು. ಇವಾಗ ಸಮೀಕರಣವನ್ನು ಅಪ್ಲಿಕೇಶನ್ ಮಾಡಿದಾಗ ನಮಗೆ ಓರೆ ಗುಣಾಕಾರ ಮಾಡಬೇಕಾಗ್ತದೆ. ಓಕೆ, ಸೊ 12 ಡಿವೈಡೆಡ್ ಬೈ 11 ಮೈನಸ್ x ಅನ್ನೋದು 1 ಪ್ಲಸ್ 12 ಡಿವೈಡ್ ಬೈ 11 ಪ್ಲಸ್ x ಈಕ್ವಲ್ಸ್ ಟು 11 ಡಿವೈಡೆಡ್ ಬೈ 4 ಅಂತ ತೆಗೆದುಕೊಂಡ್ರೆ, ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋದಾಗ ನಮಗೆ 264 ಡಿವೈಡೆಡ್ ಬೈ 121 ಮೈನಸ್ x² ಸಿಗ್ತದೆ ಈಕ್ವಲ್ಸ್ ಟು 11 ಬೈ 4. ಈಗ ಏನು ಮಾಡೋಣ, ಓರೆ ಗುಣಾಕಾರವನ್ನು ಮಾಡ್ತಾ ಹೋಗೋಣ. ಓರೆ ಗುಣಾಕಾರ. ಓಕೆ, ಸೊ ನಿಧಾನವಾಗಿ ವಿಡಿಯೋನ ಪಾಸ್ ಮಾಡ್ಕೊಂಡು ಆನ್ಸರ್ ನೋಡಿ. 11 ಇಂಟು 121 ಮೈನಸ್ x² ಈಕ್ವಲ್ಸ್ ಟು 264 ಇಂಟು 4 ಅಂತ ತೆಗೆದುಕೊಳ್ತೇವೆ. ಓಕೆ, ಈಗ ಇಷ್ಟ ಆಯಿತಾ. ನೆಕ್ಸ್ಟ್ ಏನು ಮಾಡೋಣ, ಇಲ್ಲಿ 11 ಐತಲ್ಲ, ಇದನ್ನು ಇಂಟು ಇದ್ದ ಬಲಭಾಗ ಹಾಕ್ಬಿಡೋಣ, ಡಿವೈಡೆಡ್ ಬೈ ಆಗ್ತದೆ. ಸೊ 121 ಮೈನಸ್ x² ಹಾಗೆ ಬರೀರಿ ಈಕ್ವಲ್ಸ್ ಟು 264 ಇಂಟು 4 ಮಾಡಿರಿ, ಡಿವೈಡೆಡ್ ಬೈ ಏನು ಮಾಡಿರಿ 11 ತೊಗೊರಿ. ಇವಾಗ ಇವನ್ನೆರಡು ಸಿಂಪಲ್ ಆಗಿ ಹಂಗೆ ಬರೆಯೋಣ. 121 ಮೈನಸ್ x² ಈಕ್ವಲ್ಸ್ ಟು 264 ಇಂಟು 4 ಡಿವೈಡೆಡ್ ಬೈ 11 ಐತಿ. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ ಡಿವಿಷನ್ ಮಾಡಿದಾಗ 24 ಬರ್ತದೆ ನಮಗೆ. ಓಕೆ, 24 ಬಂತ. ಸೊ ಹೆಂಗೆ ಬಂತು ನೋಡ್ರಿ, ಇಲ್ಲಿ 264 ಇಂಟು 4 ಹೋಲ್ ಡಿವೈಡೆಡ್ ಬೈ 11 ಐತಿ. 11 1 11 2 22 ಆಯಿತಾ, 4 ಉಳಿತು, 44 ಆಯಿತು, 11 4 44 ಆನ್ಸರ್ ಬಂತ ಇಲ್ಲಿ. ಓಕೆ, 24 ಇಂಟು 4.
ಸೊ ಇವಾಗ 121 ಮೈನಸ್ ಎಕ್ಸ್ ಸ್ಕ್ವೇರ್ ಈಕ್ವಸ್ 24 ಇಂಟು 4 ಅಂದರೆ 96. ಓಕೆ, ಇವಾಗ ಏನು ಮಾಡ್ತಗೋಣ, ಎಕ್ಸ್ ಸ್ಕ್ವೇರ್ನ ಅಲ್ಲೇ ಇಡೋಣ, ಪ್ಲಸ್ 121 ಈ ಕಡೆ ಹೋಗಿರಿ. ಓಕೆ, ಎಕ್ಸ್ ಸ್ಕ್ವೇರ್ ಈಕ್ವಸ್ಟು 121 ಹೀಗೆ ಮಾಡೋಣ. ಇದನ್ನ 96ನ ಎಡಭಾಗಕ್ಕೆ ಹಾಕ್ತಾನೆ ಮೈನಸ್ ಆಗ್ತದೆ. ಓಕೆ, ಎಕ್ಸ್ ಸ್ಕ್ವೇರ್ ಈಕ್ವಸ್ಟು 121 ಮೈನಸ್ 96 ಆಯಿತು. ಹಾಗಾದರೆ 121 96 ಕಳೆದ್ರೆ ಎಷ್ಟಪ್ಪ, 25. ಎಕ್ಸ್ ಸ್ಕ್ವೇರ್ ಈಕ್ವಸ್ಟು 25. ಸೊ ವರ್ಗ ತೆಗೀರಿ, ಎಕ್ಸ್ ಈಕ್ವಸ್ಟು ಸ್ಕ್ವೇರ್ ರೂಟ್ ಆಫ್ 25. ಹಾಗಾದರೆ ಎಕ್ಸ್ ಎಷ್ಟಪ್ಪ, 5. ಹಾಗಾದರೆ ಪ್ರವಾಹದ ಜವ ಎಷ್ಟು, 5 km/h ಆಯಿತು. ಓಕೆ, ಈಸಿಯಾಗಿ ಬಿಡಿಸ್ಬೇಕು. ಸ್ವಲ್ಪ ಲೆಂತ್ ಇರ್ತೈತೆ 4 ಮಾರ್ಕ್ಸಿಂದು. ದೋಣಿ ಬಂತು ಅಂದರೆ ನೆನಪಿಟ್ಕೊಂಡ್ಬಿಡ್ರಿ, ದೋಣಿ ಮತ್ತು ರೈಲುಗಳು ಸ್ವಲ್ಪ ಲೆಂಗ್ತಿ ಲೆಕ್ಕಗಳನ್ನು ಇರ್ತಕ್ಕಂಥ ಉತ್ತರಗಳು ಇರ್ತಕ್ಕಂಥ ಲೆಕ್ಕಗಳು. ಸೊ ಹಾಗಾಗಿ ಅವುಗಳನ್ನು ಸೂಕ್ಷ್ಮವಾಗಿ ನೀವು ಅರ್ಥೈಸ್ಕೊಂಡು ಬಿಡಿಸ್ಬೇಕಾಗ್ತದೆ. ಸ್ವಲ್ಪ ಒಂದು ಚಿಹ್ನೆ ಏನು ಏರುಪೇರು ಆದ್ರೆ ನಮ್ಗೆ ಆನ್ಸರ್ ತಪ್ಪು ಬರೋ ಚಾನ್ಸಸ್ ಹೆಚ್ಚಿಗೆ ಇರ್ತೈತಿ. ಓಕೆನಾ, ನೆನಪಲ್ಲಿ ಇಟ್ಕೊಳ್ರಿ. ಸೊ ಇದಾಗಿತ್ತು ಇಂದಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಅಷ್ಟೇ ಅಲ್ಲದೆ ದಯವಿಟ್ಟು ನೀವು ಹೈಪ್ ಬಟನನ್ನು ಕ್ಲಿಕ್ ಮಾಡಿ. ಯಾಕಪ್ಪ ಅಂದರೆ ನೀವು ಹೈಪ್ ಬಟನ್ನ ಕ್ಲಿಕ್ ಮಾಡೋದ್ರಿಂದ ಈ ಒಂದು ವಿಡಿಯೋ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪುತ್ತೆ ಅಂತ ಹೇಳ್ತಾ, ಇಷ್ಟೊತ್ತು ವಿಡಿಯೋನ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್.